ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಕಣ್ಣೂರಲ್ಲಿದ್ದೀವಿ. ರಾತ್ರಿ ಮಲಗೋಷ್ಟರಲ್ಲಿ ಬೆಳಗ್ಗೆ ಮಲಗೋಷ್ಟರಲ್ಲಿ 4 o'clock ಹೋಗಿತ್ತು. ಇನ್ನು 4:30 ಹಂಗೆ ಮಲ್ಕೊಂಡು ಇವಾಗ 9:30 ಇಲ್ಲ 9:30 ಹಂಗೆ ಎದ್ವಿ. ಇವಾಗ ಟಿಫನ್ ಮಾಡಿಕೊಂಡು ರೆಡಿಯಾಗಿ ಬಿಡೋಣ ಅಂದರೆ ಮಳೆ ಬೀಳ್ತಾ ಇದೆ. ನಿಂತು ಬರ್ತಿದೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ನೋಡಿ ಮಳೆ. ಸ್ಟೇ ಮಾತ್ರ ಸಕ್ಕತ್ತಾಗಿದೆ. ನೋಡಿ, ನಮಗೆ ಈ ರೂಮ್ ಒಂದು ಕೊಟ್ಟಿದ್ರು, ಮೇಲೆ 2 ರೂಮ್ ಕೊಟ್ಟಿದ್ದಾರೆ. ಹಿಂಗೆ ಹೋದರೆ ಡೈನಿಂಗ್ ಹಾಲು. ಸ್ಟೇ ಮಾತ್ರ ಸಕ್ಕತ್ತಾಗಿದೆ ಸ್ನೇಹಿತರೆ. ಇಲ್ಲಿಂದ ಕಾಣಿಸುತ್ತೆ ನೋಡಿ ಸಮುದ್ರ. ಗೈಸ್, ಬೀಚಿಗೆ ಬಂದಿದ್ದೀವಿ ನೋಡಿ. ಓಯ್, ಇಲ್ಲವರೆಗೂ ಬಂದ್ಬಿಡದ ನೀರು. ಹೊಯ್ 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 ಹೊಯ್. ಏನೋ ಇದು ಸ್ನೇಹಿತರೆ. ಈ ಬೀಚ್ ಹೆಸರು ಬಂದು ತೊಟ್ಟಾಡ ಬೀಚ್ ಅಂತ. ನಮ್ಮ ಸ್ಟೇಯಿಂದ ಒಂದು ಕಿಲೋಮೀಟರ್ ಒಳಗಡೆ ಇದೆ ಅಷ್ಟೇ. ಸಖತ್ ಬಿಸಿ ಇದೆ ನೋಡಿ, ಶಕೆ ಹೆಂಗ್ ಸುರಿತಾ ಇದೆ. ಹ್ಯೂಮಿಡಿಟಿ ಜಾಸ್ತಿ ಇದೆ. ನೆಕ್ಸ್ಟ್ ಸೆಕೆಂಡೇ ಮಳೆ ಬೀಳೋ ಚಾನ್ಸಸ್ ಇದೆ ಸ್ನೇಹಿತರೆ. ನೆಕ್ಸ್ಟ್ ಸೆಕೆಂಡೇ ಬಿಸಿಲು ಬರುತ್ತೆ. ಸೊ ಇಲ್ಲಿ ಬಂದಿದ್ದೀವಿ, ಇವಾಗ ಮತ್ತೆ ಸ್ಟೇಗೆ ಹೋಗ್ತಾ ಇದ್ದೀವಿ. ಇನ್ನು ಪ್ಯಾಕ್ ಮಾಡಿಕೊಂಡು ಬೆಂಗಳೂರಿಗೆ ಬಿಡೋದೆ. ಬನ್ನಿ ಹೋಗೋಣ ಸ್ನೇಹಿತರೆ. ಹೊರಡ್ತಾ ಇದ್ದೀವಿ ಇವಾಗ. ಇದು ಯಾವುದೋ ರೂಮ್ ಕೀ. ಇಲ್ಲಿ ನನ್ನ ಫೋನ್ ಚಾರ್ಜ್ ಹಾಕಿದ್ದೀನಿ. ಎತ್ಕೊಳ್ಳೋಣ, ಹೊರಡೋಣ. ಬೆಳಗ್ಗೆ 9:30 ಗಂಟೆಗೆ ಮಳೆ ಬೀಳ್ತೈತಿ. ಇವಾಗ ನೋಡಿ ಬಿಸಿಲು ಹೆಂಗಿದೆ. ಫುಲ್ ಶಕೆ ಸ್ನೇಹಿತರೆ. ನೆಂದೋಗಿದ್ದೀನಿ ಒಳಗಡೆ ಎಲ್ಲ. ಗ್ಲೌಸ್ ಯಾಕೆ ಹಾಕ್ಕೊಂಡಿಲ್ಲ ಅಂದರೆ ಅದು ನೆಂದೋಗಿದೆ ಸ್ನೇಹಿತರೆ, ಅದಕ್ಕೆ ಹಾಕ್ಕೊಳ್ಳಲ್ಲ. ಏನೋ ಬಿಸಿ. ಸಖತ್ ಬರ ಹೋಗಿದೆ ಗಾಡಿ. ಸರ್ಕಸ್ಸೇ ಮಾಡಬೇಕು ಹತ್ಬೇಕಂದ್ರೆ. ಟ್ರಿಪ್ ಟು ಇಲ್ಲಿಂದ ರಿಸೆಟ್ ಮಾಡೋದು. 461 kilometers ಫ್ರಮ್ ಹೋಮ್ ಗೈಸ್.
ನಮ್ಮ ಮನೆಯಿಂದ 461 ಕಿಲೋಮೀಟರ್ ದೂರದಲ್ಲಿದ್ದೀನಿ. ನಿಧಾನಕ್ಕೆ ಹೋಗ್ತಾರಣ. ಶಕೆ. ನೆಕ್ಸ್ಟು ಬೆಂಗಳೂರೇ ಅಂದ್ಕೊಂಡಿರೋದು. ಇವರೆಲ್ಲಾದ್ರೂ ಪ್ಲ್ಯಾನ್ ಮಾಡಿದ್ರೆ ಅಂತ ಪಕ್ಕಾ ಲೇಟ್ ಆಗುತ್ತೆ. ಬೆಳಗ್ಗೆಗೆ ಹೋಗ್ಸಿರೋದು ನಾವು. ಸಿಕ್ಕಾಪಟ್ಟೆ ಶಕೆ ಸ್ನೇಹಿತರೆ. ಏನೋ ಮಾನ್ಸೂನಲ್ಲಿ ಸ್ವಲ್ಪ ತಣ್ಣಕ್ಕಿರುತ್ತೆ ಅಂತ ಬಂದರೆ ಹಿಂಗ ಯಪ್ಪ. ನಮ್ಮ ಸ್ಟೇ ರೋಡ್ ನೋಡಿ ಸ್ನೇಹಿತರೆ, ಪೀಸಾಗಿ ಹೆಂಗಿದೆ. ಗೇಟ್ ಇಟ್ಕೊಂಡಿಲ್ಲ ಇವರೆಲ್ಲ. ಏನಕ್ಕೆ ಅಷ್ಟೊಳಗಡೆ ಹಾಕಿದ್ದಾರೆ ಅಂತ ಗೆಸ್ ಮಾಡಿ ಸ್ನೇಹಿತರೆ. ಗೇಟ್ಗಳಣ ಯಾವುದಾದ್ರೂ ಒಂದು ಕಾರ್ ಬಂದುಬಿಟ್ರೆ ಅಡ್ಡ ಅಲ್ಲೆಲ್ಲಾದ್ರೂ ಸೈಡ್ಗೆ ಹಾಕ್ಕೊಂಡು ಇನ್ನೊಂದು ಕಾರ್ಗೆ ಜಾಗ ಬಿಡೋಕ್ಕೆ. ನಿಂತಿದ್ರೆ ಅಂತೂ ನನಗೆ ಶಕೆ ಕಿತ್ಕೊಂಡು ಬರುತ್ತೆ. ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಮಾತ್ರ ತುಂಬ ಇಷ್ಟ ಆಗೋಯ್ತು ನನಗೆ. ನೋಡಿ ಇವಾಗ ಲೆಫ್ಟ್ ಟರ್ನ್ ಮಾಡ್ತೀನಿ. ನೋಡಿ ಅಲ್ಲೆಲ್ಲ ಸಮುದ್ರ. ಎಲ್ಲ ಎತ್ಕೊಂಡಿದ್ದೀನಿ ಅನಿಸುತ್ತೆ ಕ್ಯಾಮ್ರಾ ಇದು ಎಲ್ಲ. ಇಲ್ಲೆಲ್ಲ ಮನೆಗಳು ನೋಡಿ, ಒಳ್ಳೆ ಮ್ಯಾನ್ಷನ್ಸ್ ಥರ ಕಟ್ಕೊಂಡಿದ್ದಾರೆ. ಎಷ್ಟು ಆರಾಮಾಗಿರ್ತಾರೆ. ಎಲ್ಲಿ ಹೋಗ್ತಾ ಇರೋದು ಇವಾಗ? ಸ್ವಿಮ್ಮಿಂಗಾ? ಓಕೆ. ಎಷ್ಟು ದೂರ ಇಲ್ಲಿಂದ? ತೋರಿಸು ಎಲ್ಲಿದೆ. ಓ ಅದು ಸಮುದ್ರ ಪಕ್ಕದಲ್ಲೇನಾ? ನೋಡಿ ಇಲ್ಲಲ್ಲ ಫುಟ್ಬಾಲ್ ಫ್ರಾಂಚೈಸಿ ಫ್ಲ್ಯಾಗ್ಸ್. ನಾವು ಹೋಗ್ತಿರೋದು ಇವಾಗ ಸ್ವಿಮ್ಮಿಂಗ್ ಮಾಡೋಕ್ಕೆ ಸ್ನೇಹಿತರೆ. ಒಂದು ಪಾಂಡಲ್ಲಿ ಸಮುದ್ರ ಪಕ್ಕದಲ್ಲೇ ಇದೆಯಂತೆ. ನೋಡ್ಬೇಕಲ್ಲ ಹೋಗಿ ಹೆಂಗಿದೆ ಅಂತ. ಎಕ್ಸಾಕ್ಟ್ ETA ಮಾಲೂರಿಗೆ ಇಲ್ಲಿಂದ 9 hours ತೋರಿಸ್ತಾ ಇದೆ. ಆಲ್ಮೋಸ್ಟ್ 1 o'clock ತೋರಿಸ್ತಾ ಇದೆ ETA. ಇನ್ನೊಂದು ಲಂಚಿಗೆ ನಿಲ್ಲಿಸ್ಬೇಕು, ಡಿನ್ನರಿಗೆ ನಿಲ್ಲಿಸ್ಬೇಕು. 1 hour to 2 hours ಆದರೂ ಆಗುತ್ತೆ. ಇವಾಗ ಸದ್ಯಕ್ಕೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಪಾಂಡ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಪಾಂಡ್ ಹತ್ರ ಸಿಗೋಣ. ಆ ಪಾಂಡ್ ಬಂದು 16 ಕಿಲೋಮೀಟ್ರ್ ಇದೆಯಂತ ಇಲ್ಲಿಂದ. ಏನೊಂದು 20-25 minutes ತೊಗೋಬೋದು. ಈ ಕರ್ವ್ಸ್ ಎಲ್ಲ ಇದೆಯಲ್ವ ಅದಕ್ಕೆ. ಆದರೂ ಸಖತ್ ಬಿಸಿಲು ಸ್ನೇಹಿತರೆ. ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಮಳೆ ಬೀಳ್ತಾಯಿತ್ತು, ಕೂಲಾಗಿತ್ತು ವೆದರು. ಮಧ್ಯಾಹ್ನ ಆಗ್ತಾ ಯಪ್ಪ 12:30 ಡಿಗ್ರಿ ಪ್ಲಸ್ ಹ್ಯೂಮಿಡಿಟಿ. ಫುಲ್ ಮೀನು ಸ್ಮೆಲ್ ಬರ್ತಾಯಿದೆ. ಆಹಾ, ಫ್ರೆಶ್ ಸ್ಮೆಲ್ ಬರ್ತಿದೆ ಸ್ನೇಹಿತರೆ. ಏನೋ ಒಂಥರ ಫ್ರೆಶ್ ಸ್ಮೆಲ್ಲು. ಇಲ್ಲೆಲ್ಲ ರೈಟ್ ತೊಗೊತಾ ಇದ್ದಾರೆ. ನಾನು ಆ್ಯಕ್ಚುಲಿ ಸ್ವಿಮ್ಮಿಂಗ್ ಮಾಡ್ಬೋದೋ ಇಲ್ಲೋ ಗೊತ್ತಿಲ್ಲ. ಇವ್ರಿಗೆ ಅದು ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ ಪ್ಲೇಸು. ನೋಡೋಣ ಬನ್ನಿ. ಇಲ್ಲೆಲ್ಲ ಮನೆಗಳು ನೋಡಿ ಸ್ನೇಹಿತರೆ ಹೆಂಗಿದೆ. ಓಹೋ ಸಾಕಾದಾಗ ಕಟ್ಸಿದ್ದಾರೆ. ನಾನು ಹಿಂಗೆ ಮನೆಗಳು ನೋಡ್ಕೊಂಡಿದ್ರೆ ಮಿಸ್ ಮಾಡ್ಕೊತೀನಿ ರೂಟುಗಳನ್ನ. ಎಷ್ಟು ಕ್ಲೀನಾಗಿದೆ ಇಲ್ಲಿ ಕಣ್ಣೂರು ಸಿಟಿ. ಹಂಗೋಗೋದು ಅನ್ಕೊಂತೀನೋ. ನೋಡಿ ಯಾರು ಹೋಗಿದ್ದಾರೆ? ಯಾರೂ ಹೋಗಿಲ್ಲ, ಇಲ್ಲೇ ಇದ್ದಾರೆ ಎಲ್ಲ. ಸೆಕೆಂಡ್ ಗೇರ್ ಇದೆಯಾ ಗೈಸ್? ವಿ ಜಸ್ಟ್ ರೀಚ್ ದ ಪಾಂಡ್. ಈಗ ತಾನೇ ಆ ಪಾಂಡ್ ಹತ್ರ ರೀಚ್ ಆದ್ವಿ. ರೋಡ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ನೋಡಬೇಕು ಇದೇನೋ ಅಲ್ವೋ ಅಂತ. ಏನೆಲ್ಲ ಕರ್ನಾಟಕ ಅವರು ಇದ್ದಾರೆ. ಎಲ್ಲ ಕರ್ನಾಟಕ ಅವರೇ ಗುರು ಇರೋದು. ಇನ್ನು ಆ ಕಡೆ ಯಾಕೋ.
ಗೈಸ್ ಇನ್ನೊಬ್ಬ ಯಾರೋ ಡ್ರೋನ್ ಆಡಿಸ್ತಾ ಇದ್ದಾನೆ. ನಮ್ಮ ಡ್ರೋನ್ ಆಯಿತು, ಇವಾಗ ಅವ್ರು ಯಾರೋ ಆಡಿಸ್ತಾ ಇದ್ದಾರೆ. ಇದಕ್ಕೆ 3 words ನೇಮ್ ಇದೆ ಸ್ನೇಹಿತರೆ ಈ ಪಾಂಡ್ಗೆ. ಅದು ಬೈಕ್ ಬರ್ತಾ ಇಲ್ಲ, ಹೇಳ್ತೀನಿ ಮುಂದೆ. ಹೋಪ್ ಯು ಲೈಕ್ ದ ವಿಡಿಯೋಸ್, ಶಾರ್ಟ್ಸ್, ಎವ್ರಿಥಿಂಗ್. ನಾನು ಆಲ್ರೆಡಿ ಎಲ್ಲ ಗೇರ್ ಅಪ್ ಆಗಿದ್ದೀನಿ ಸ್ನೇಹಿತರೆ. ಸುಮ್ಮನೆ ಮತ್ತೆ ಬಿದ್ದು ನನಗೆ ಅದೊಂಥರ ಇರಿಟೇಷನ್, ಅದಕ್ಕೆ ನಾನು ಸ್ವಿಮ್ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ಎಷ್ಟೊಂದು ಜನ ಇದ್ದರು ಇಲ್ಲಿ. ಇವಾಗ ಫಸ್ಟು ಊಟ ತಿನ್ನೋಕ್ಕೆ ನಿಲ್ಲಿಸ್ಬೇಕು. ಊಟ ಆದಮೇಲೆ ಡೈರೆಕ್ಟ್ ಒಂದು 100 kilometers ರೈಡ್ ಮಾಡೋಣ ಅಂತ ಇದ್ದೀವಿ. ನೋಡೋಣ ಫಸ್ಟ್ ಹೋಟೆಲ್ ಯಾವ್ದು ಸಿಗುತ್ತೋ ಅದೇ ಹಾಕಬೇಕು ಅಂದ್ಕೊಂಡಿರೋದು. ಹತ್ರನೇ ಯಾವುದಾದ್ರೂ ಹೋಟೆಲ್ ಇದ್ದರೆ ತಿನ್ಕೊಂಡು ಬಿಡೋಣ. ಆಲ್ಮೋಸ್ಟ್ 1 ಗಂಟೆ ತೋರಿಸ್ತಾ ಇದೆ ETA. ಏನು ಮಾಡ್ತೀವೋ ಗೊತ್ತಿಲ್ಲ, ಕಷ್ಟ ಇದೆ. ಇಟ್ಸ್ ಓಕೆ. ಓಯ್ ಸ್ಪೈಡರ್ ಇರಬೇಕೆಲ್ಲ ಬರ್ತಾಯಿದೆ ಮಾಲೂರಿಗೆ ನಮ್ಮ ಜೊತೆ. ಎಲ್ಲ ಕರ್ನಾಟಕ ಬೈಕರ್ಸೇ ಹೋಗಿದ್ದು. ಇವಾಗ ಸ್ವಿಮ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಕನ್ನಡ ಅವರೇ ಇದ್ದಿದ್ದು ಸ್ನೇಹಿತರೆ. ಅಲ್ಲಿ ನಿಲ್ಸಿದ್ದು 2-3 ಕಾರುಗಳು ಕರ್ನಾಟಕದೇ. ನನಗೆ ಗೊತ್ತಿದ್ದಿಲ್ಲ ಈ ಪ್ಲೇಸ್ ಇಲ್ಲಿದೆ ಅಂತ. ಮನೆಗಳು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಕಟ್ಕೊಂಡಿದ್ದಾರೆ ಸ್ನೇಹಿತರೆ. ಇಲ್ಲೆಲ್ಲ ಒಂದು ವಾಟರ್ ಪ್ರೂಫ್ ಗ್ಲೌಸ್ ತೊಗೋಬೇಕು ಫಸ್ಟು. ಓಹೋ ಎಲ್ಲ ಕರ್ನಾಟಕ ಅವರೇ. ಆಕ್ಸಿಸಲ್ಲಿ ಬರ್ತಾ ಇದ್ದಾರೆ. 50 ಯಾವುದು ಯಲಹಂಕ ರಿಜಿಸ್ಟ್ರೇಷನ್ನು. ಯಲಹಂಕದಿಂದ ಕೇರಳಕ್ಕೆ ಬಂದಿದ್ದಾರೆ ನೋಡಿ. ವಾವ್, ಐ ಲೈಕ್ ದಿಸ್ ಹೋಮ್ ಡೂಡ್. ಚೆನ್ನಾಗಿದೆ ಈ ಮನೆ ನೋಡಿ. ಇವರು ಕರ್ನಾಟಕ ಅವರೇ. ಹೆಡೋನಿಸಮ್. ಸ್ನೇಹಿತರೆ ಇವಾಗ ಊಟ ತಿನ್ಕೊಂಡು ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ಊಟ ತಿನ್ಕೊಂಡು ಇಲ್ಲಿ ಜಾಫ್ ಬಿರಿಯಾನಿ ಹೌಸ್ ಅಂತ. ಟೈಮ್ ಇಲ್ಲ, 3:30 ಆಗೋಗಿದೆ. ಇನ್ನು ನಾವು ಬೆಂಗಳೂರಿಗೆ ಸೇರೋದು ಬಂದು 2 o'clock 3 o'clock ಆಗುತ್ತೆ ಆಮೇಲೆ ಮಾಲೂರಿಗೆ. ಓಕೆ ಸ್ನೇಹಿತರೆ, ವಿಡಿಯೋ ಇದುವರೆಗೂ ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ. ನೋಡ್ರಿ, ಕಣ್ಣೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಚಿಕ್ಕದು, ಆದರೆ ಮ್ಯಾಪಲ್ಲಿ ಚೆಕ್ ಮಾಡಿದಾಗ ಸಿಕ್ಕಾಪಟ್ಟೆ ಬಿಸಿ. ಆಬ್ವಿಯಸ್ಲಿ ಬಿಸಿ ಇರುತ್ತೆ. ಇರೋದೇನು ನಾವು ಸಿಟಿ ಎಲ್ಲ ಕೋಸ್ಟಲ್ ರೀಜನ್, ಆಬ್ವಿಯಸ್ಲಿ ಬಿಸಿ ಇದ್ದೇ ಇರುತ್ತೆ. ಸಿಟಿ ಆಚೆ ಬಂದರೆ ಸ್ವಲ್ಪ ತಣ್ಣಗಿದೆ ಸ್ನೇಹಿತರೆ. ಅಲ್ಲಿ ಕಣ್ಣೂರು ಸಿಟಿಯಲ್ಲಂತೂ ಫುಲ್ ಬಿಸಿ ಹಬೆ. ಐ ಮೀನ್ ಹ್ಯೂಮಿಡಿಟಿ. ಶಕೆ 1 ಸೆಕೆಂಡ್ ಬರೋದು ಸ್ಟಾಪ್ ಆಗಿಲ್ಲ, ಬರ್ತಾನೆ ಇತ್ತು. ಫ್ಯಾನ್ ಇದ್ರೂ ಉಪಯೋಗ ಇಲ್ಲ, ಎ ಸಿ ಇದ್ರೆ ಓಕೆ, ಫ್ಯಾನ್ ಇದ್ರೆ ಅಂತೂ ಬರ್ತಾನೆ ಇರುತ್ತೆ. ಸದ್ಯಕ್ಕೆ ಅಲ್ಲಿ ಸ್ಟೇಯಲ್ಲಿ ಎ ಸಿ ಇತ್ತು. ಬೆಳಗ್ಗೆ ಶೂಸ್ ಹಾಕೊಳ್ಳೋವರೆಗೂ ಎ ಸಿ ಆನಲ್ಲೇ ಇತ್ತು. ಆಮೇಲೆ ಬರೋವರೆಗೂ ಆನಲ್ಲೇ ಇಟ್ಕೊಂಡು ಬಂದಿದ್ದು. ಸ್ನೇಹಿತರೆ, ಮುಂದೆ ಹೋಗ್ತಿರೋ ಫಾರ್ಚುನರ್ ನಂಬರ್ ನೋಡ್ರಿ, 1. ಎಷ್ಟು ಲಕ್ಷ ಕೊಟ್ಟಿರ್ಬೋದು ಗೆಸ್ ಮಾಡಿ. ಫುಲ್ಲಿ ಮಾಡಿಫೈಡ್ ಆದರೆ ಸೌಂಡ್ ಬರ್ತಾ ಇಲ್ಲ, ಎಕ್ಸಾಸ್ಟ್ ಹಾಕ್ಸಿಲ್ಲ ಅನ್ಕೊತೀನಿ ಇವರು. ನಂಬರ್ ನೋಡಿ 1. ವಾ ಸೂಪರ್. ಎಷ್ಟೋ ಜನ ಕನಸು ಬರೀ 1 ಹಾಕೊಳ್ಳೋದು ಅಂತ. ನೋಡಿ ಇಲ್ಲಿ ಬ್ರೆಜಿಲ್ದು ಮತ್ತು ಐ ಥಿಂಕ್ ಪೋರ್ಚುಗಲ್ ಅನ್ಕೊತೀನಿ ಸ್ನೇಹಿತರೆ. ಇದು ಫ್ಲ್ಯಾಗು. ಒಂದು ಕಾಂಗ್ರೆಸ್ ಇಲ್ಲ, ಒಂದು BJP ಇಲ್ಲ. ಇದುವರೆಗೂ ನಾನು ಯಾರಪ್ಪ ಇದುವರೆಗೂ ನಾನು ಒಂದು ಪೊಲಿಟಿಷಿಯನ್ನೂ ಬ್ಯಾನರಲ್ಲಿ ನೋಡಿಲ್ಲ. ನಿನ್ನೆಯಿಂದ ಅದೇ ಅಬ್ಸರ್ವ್ ಮಾಡ್ಕೊಂಡು ಬರ್ತಿದ್ದೆ. ಒಂದು ಬ್ಯಾನರ್ ಇಲ್ಲ ಸ್ನೇಹಿತರೆ ಪಾಲಿಟಿಕ್ಸ್ ಸಂಬಂಧಪಟ್ಟಿದ್ದು, ಎಲ್ಲ ಫುಟ್ಬಾಲ್. ಬೆಂಗಳೂರು ಇಲ್ಲಿಂದ ಕರೆಕ್ಟಾಗಿ 284 kilometers ಇದೆ ಸ್ನೇಹಿತರೆ. ನೋಡಿ ಎಷ್ಟು ದೊಡ್ಡದಾಗ ಹಾಕಿದ್ದಾರೆ ಫ್ಲಾಗ್ಸ್ ಇರಲ್ಲ. ಮೋಸ್ಟ್ಲಿ ಮಡಿಕೇರಿಯಲ್ಲೆಲ್ಲ ಮಳೆ ಬೀಳ್ತಿರ್ಬೋದು ಸ್ನೇಹಿತರೆ, ಏನೋ ಗೊತ್ತಿಲ್ಲ. ವಿ ಆರ್ ನೌ ಗೋಯಿಂಗ್ ಟು ಕ್ರಾಸ್ ವೆಸ್ಟರ್ನ್ ಘಾಟ್ಸ್. ಮೊನ್ನೆ ಫಾರೆಸ್ಟ್ನ ಕ್ರಾಸ್ ಮಾಡ್ಕೊಂಡು ಬಂದ್ವಿ, ಇವತ್ತು ಹಿಲ್ಸ್ನ ಕ್ರಾಸ್ ಮಾಡ್ಕೊಂಡು ಹೋಗ್ತೀವಿ. ಮೈಸೂರು 151, ಕೊಟ್ಟುಪುಳ 25, ವಿರಾಜಪೇಟೆ 52, ಇರಿಟಿ 11, ಬೆಂಗಳೂರು 282.
ನಾರ್ಮಲ್ ಹೈವೇ ಆಗಿದೆ. 200 ಕಿಲೋಮೀಟರ್ಸ್ ಅಂದರೆ ಒಂದು 4 ಅವರ್ಸ್ ತೊಗೊತಿದ್ವಿ ಸ್ನೇಹಿತರೆ. ಬಟ್ ಇದೆಲ್ಲ ಹಿಲ್ಸ್ ಅಲ್ವಾ, ಲೇಟ್ ಆಗುತ್ತೆ. ಸ್ಟಿಲ್ ನಾಟ್ ಅ ಸಿಂಗಲ್ ಹಂಪ್ ಗೈಸ್. ಇನ್ನು ಒಂದು ಸಣ್ಣ ಹಂಪು ಸಿಕ್ಕಿಲ್ಲ ನನಗೆ. ಸ್ನೇಹಿತರೆ, ಇದು ಬಂದು 2ನೇ ಸ್ಟಾಪ್ ಸ್ನೇಹಿತರೆ. ಊಟಕ್ಕೊಂದು ನಿಲ್ಸಿದ್ವಿ. ಆಲ್ಮೋಸ್ಟ್ 40 ಕಿಲೋಮೀಟರ್ಸ್ ಬಂದ್ವಿ. ಇವಾಗ ಇಲ್ಲೊಂದು ಬ್ರೇಕ್ ತೊಗೊಂಡ್ವಿ. ಫುಲ್ ಬಿಸಿ ಥರ ನಿದ್ದೆ, ಟಯರ್ಡು ಎಲ್ಲ ಒಂದೇ ಸಲ ಬರ್ತಾಯಿತ್ತು. ಅದಕ್ಕೆ ಬ್ರೇಕ್ ತೊಗೋಬೇಕಾಯಿತು. ಇವಾಗ ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ವಿರಾಜ್ಪೇಟ್ ಅಂದ್ಕೊಂಡಿದ್ದೀವಿ. ಇನ್ನೊಂದು ಏನಂದರೆ 100 ಕಿಲೋಮೀಟರ್ಸ್ ರೈಡ್ ಮಾಡೋದು ಒಂದೇ ಸಲ ಆಗ್ತಾಯಿಲ್ಲ. ಈ ಬಿಸಿಗೆ ಹ್ಯೂಮಿಡಿಟಿ ಜಾಸ್ತಿ ಇದೆ. ಕೂಲಾಗಿದ್ದರೆ ವೆದರು ಹೋಗ್ಬಿಡ್ಬೋದು 100 ಕಿಲೋಮೀಟರ್ಸು. ಈ ಬಿಸಿಗೆ ಆಗಲ್ಲ, ಸ್ವಲ್ಪ ಚಾಲೆಂಜಿಂಗೆ. ಓಹೋ, ಬ್ಯಾನರ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಅಯ್ಯೋ ಏನೋ ಗೊತ್ತಿಲ್ಲ, ಎಡಿಟಿಂಗ್ ಮಾಡಿ ಬ್ಯಾನರ್ಸು ಸಕ್ಕದಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಮೋಸ್ಟ್ ಅಟ್ರಾಕ್ಟಿವ್ ಥಿಂಗ್ಸ್ ಅಂದರೆ ಅದೇ ಬ್ಯಾನರ್ಸು. ಹಬ್ಬ, ರೋಡ್ ಸ್ವಲ್ಪ ಅಗಲ ಆಯ್ತು ಇವಾಗ. ಏನೋ ಮಲಯಾಳಮಲ್ಲಿ ಬರ್ದಿದ್ದಾರೆ, ಏನಂತ ಗೊತ್ತಾಗ್ತಿಲ್ಲ. ವಿ ಆರ್ ಕ್ರಾಸಿಂಗ್ ಸಮ್ ರಿವರ್. ಯೂ ಟರ್ನ್ ಮೈಸೂರು ರೈಟ್. ಸಾರಿ ಡ್ಯೂಡ್, ಸಾರಿ. ಕನ್ಫ್ಯೂಸಿಂಗ್ ಸರ್ಕಲ್, ಕನ್ಫ್ಯೂಸಿಂಗ್ ಜಂಕ್ಷನ್. ಓ, ಫುಲ್ಲು ಮಳೆ ಹಿಡಿದಿದೆ. ಕಾಣಿಸ್ತಿದೆಯಾ ಅಲ್ಲಿ ಮೇಲೆ ಸ್ನೇಹಿತರ? ಫುಲ್ಲು ಮಳೆ. ಸೈಡ್ಗೆ ಹಾಕೋ. ಬಂದ್ರು ನೋಡಿಯೋ. ಲೋ, ಮಡಿಕೇರಿ ಫುಲ್ ಮಳೆ ನೋಡ್ತಾ ಇದೆಯಾ? ಮಳೆ. ರೆಡಿ ಫಾರ್ ರೈನ್ ಅಗೈನ್. ಮತ್ತೆ ಮಳೆಗೆ ರೆಡಿ ಆಗಬೇಕು. ಎಲ್ಲೂ ಜೋರು ಮಳೆ ಬಂದಿಲ್ಲ. ನಾವು ನಿಲ್ಲಿಸಿದಾಗೆ, ನಾವು ಹೋಗಿ ಡೆಸ್ಟಿನೇಷನ್ಗೆ ರೀಚ್ ಆದಾಗೆ ಮಳೆ ಜೋರಾಗಿ ಬರ್ತಾಯಿದ್ದಿತ್ತು ಸ್ನೇಹಿತರೆ. ಇನ್ನೊಂದು ರಾತ್ರಿ ಆ ಥರ ಆಗೋದ್ರೆ ಚೆನ್ನಾಗಿರುತ್ತೆ. ನೋಡಿ ಅಲ್ಲೆಲ್ಲ ವೆಸ್ಟರ್ನ್ ಘಾಟ್ಸ್ ಮೇಲೆ. ಅಲ್ಲಿ ಮೌಂಟೇನ್ ಟಾಪ್ ನೋಡಿ ಸ್ನೇಹಿತರೆ, ಫುಲ್ ಕ್ಲೌಡ್ಸ್ ತುಂಬ್ಕೊಂಡ್ಬಿಟ್ಟಿದೆ. ವಾವ್, ಈ ಥರ ಕಟ್ಕೋಬೇಕು ಮನೆ. ರೋಡ್ ಅಂತೂ ಸಾಕಾಗಿದೆ ಸ್ನೇಹಿತರೆ. ಬಾಯ್ಸ್ ಎಲ್ಲ ಹಿಂದೆ ಬರ್ತಾವ್ರೆ, ನಾನೇ ಫಸ್ಟಲ್ಲಿ ಇರೋದು. ಇವಾಗ ರಿಯಲೈಸ್ ಆಗ್ತದೆ. ಓ ಮ್ಯಾನ್, ಹೈಲಾಕ್ಸ್ ಡ್ಯೂಡ್. ತುಪ್ಪ ಸುರಿದಂಗೆ ಹೋಗ್ತಾ ಇದ್ದೀನಿ. ಸ್ಮೂತಾಗಿದೆ ರೋಡು. ಒಂದು ಹಂಪಿಲ್ಲ ಸ್ನೇಹಿತರೆ, ಒಂದು ಚಿಕ್ಕ ಹಂಪಿಲ್ಲ. ಯಾವನ ಬರ್ತಾವನೆ. ಕರ್ನಾಟಕ ಗಾಡಿನೇ ಅಂದ್ಕೊಂಡೆ. ಕರ್ನಾಟಕ ಅವರೇ ಆ ಥರ ಬರೋದು. ನಿಜವಾಗ್ಲೂ ಕೇರಳ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂತೂ ಸಕ್ಕದಾಗಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಓ, ವೆದರ್ ಚೇಂಜ್ ಆಯಿತು. 5:30 ಆಯಿತು. ಅದಕ್ಕೆ 20 ವಿ ಆರ್ ಗೋಯಿಂಗ್ ಇನ್ 80 ಬ್ರೋ. ನನಗಂತೂ ಘಾಟ್ ಸೆಕ್ಷನ್ ತುಂಬ ಇಷ್ಟ ಸ್ನೇಹಿತರ. ಸೈಡ್ ಬಿಟ್ಬಿಡಪ್ಪ, ನಾವು ಹೋಗ್ಬಿಡ್ತೀರಿ. ಯಾರು ಕಾರ್ನರಿಂಗ್ ಇಷ್ಟ ಆಗಲ್ಲ ಹೇಳಿ ಸ್ನೇಹಿತರ? ಸ್ಪೀಡ್ ಕ್ಯಾಮ್ರಾಸ್. ಘಾಟ್ ರೋಡ್ ಸ್ಟಾರ್ಟ್ ಆಯಿತು. ಹೇ ಹಾಯ್, ಬಾಯ್. ಓ, ಅಲ್ಲಿ ನೋಡಿ, ಅಲ್ಲಿ ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಕೊತೀನಿ. ಇಲ್ಲಂತೂ ಫುಲ್ಲು ನನಗಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಎಷ್ಟೊಂದು ಡೆನ್ಸಾಗಿ ಕಾಣಿಸ್ತಾ ಇದೆ ಫಾರೆಸ್ಟ್ ಇರಲ್ಲ. ಸ್ವಲ್ಪ ಸ್ಲೋ ಆಗಿ ಹೋಗೋಣ, ನಮ್ಮ ಬಾಯ್ಸು ಬರಲಿ. ಮಳೆ ಸ್ಟಾರ್ಟ್ ಆಗ್ಬೋದು ಅನಿಸುತ್ತೆ.
ಏನು ಕರ್ನಾಟಕ ಸ್ಟಾರ್ಟ್ ಆಗೋಯ್ತಾ? ಕರ್ನಾಟಕ ಸ್ಟಾರ್ಟ್ ಆಯಿತು ಅಂತ ರೋಡ್ ನೋಡಿದ್ರೇ ಹೇಳ್ಬಿಡ್ಬೋದು. ಓಯ್ 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 ಓಯ್, ಸೋ ಮೆನಿ ಕಾರ್ಸ್. ಎಲ್ಲಿಂದ ಬರ್ತಿದ್ದೀರಾ ಗೈಸ್ ನೀವೆಲ್ಲ? ಒಂಥರ ವೈಬೇ ಚೇಂಜ್ ಆಗೋಯ್ತು ಇವಾಗ. ಒಂಥರ ಫುಲ್ ಭಯಾನಕವಾಗಿದೆ. ಈ ಮರಗಳು, ಆ ಕ್ಲೌಡ್ಸ್ ಒಂಥರ ವೈಟಿಶ್ ಆಗಿ ಒಂಥರ ಫಾಗಿ ಇದೆ. ಸ್ನೇಹಿತರೆ, ರೋಡ್ ನೋಡಿನೇ ಗೊತ್ತಾಗಿರ್ಬೋದು ಇದು ಯಾವ ಸ್ಟೇಟು ಅಂತ. ಆಲ್ರೆಡಿ ನಾವು ಕರ್ನಾಟಕ ಎಂಟರ್ ಆಗಿಬಿಟ್ಟಿದ್ದೀವಿ, ಅದಕ್ಕೆ ರೋಡ್ ಈ ಥರ ಇರೋದು. ಕೇರಳ ಆಗಿದ್ರೆ ಈ ಥರ ಇರ್ತಾ ಇದ್ದಿಲ್ಲ. ಅದೇ ಬೇರೆ ಸ್ಟೇಟ್ಗೆ ನಮ್ಮ ಸ್ಟೇಟ್ಗೆ ಡಿಫ್ರೆನ್ಸು. ತಮಿಳ್ನಾಡು ಕರ್ನಾಟಕ ಡಿಫ್ರೆನ್ಸು ಹೇಳ್ಬೋದು. ವಾವ್, ಇಲ್ಲಿ ಮಾತ್ರ ಬೆಳಕು ಸಿಕ್ತು. ಮತ್ತೆ ಹೋಯಿತು. ಓಹೋ, ಯಾವುದೋ ಬಸ್ಸೇ ಸುಟ್ಟೋಗಿದೆಯಲ್ಲಪ್ಪ ಇಲ್ಲಿ. ಕೇರಳ ಬಸ್ ಕ್ರ್ಯಾಂಪ್ಸ್ ಆಗಿಬಿಡ್ತು ಸ್ನೇಹಿತರೆ. ಇವಾಗ ಫುಲ್ ತೊಡೆ ಎಲ್ಲ ಹಿಡ್ಕೊಂಬಿಡ್ತು. ಅಲ್ಲೊಂದು ಕಡೆ 2 ಮಿನಿಟ್ಸ್ ಸ್ಟಾಪ್ ಮಾಡಿ ಸ್ವಲ್ಪ ನೀರು ಕುಡಿದು ಬಿಡ್ತು. ಅವಾಗ ಡಿಹೈಡ್ರೇಷನ್ ಪ್ರಾಬ್ಲಮ್ ಅಷ್ಟೇ, ಇನ್ನೇನಿಲ್ಲ. ಒಂದೇ ಸಲ ಜೋರಾಗಿ ಹಿಡ್ಕೊಬಿಡೋದು. ಕಂಟ್ರೋಲ್ ಮಾಡಿದೆ, ಆದರೆ ಆಗಿಲ್ಲ. ಲಾಸ್ಟಿಗೆ ನಿಲ್ಲಿಸ್ಬೇಕಾಯ್ತು. ಗೋಪ್ರೋ ಬ್ಯಾಟ್ರಿನೂ ಆಗೋಗಿತ್ತು, ಚೇಂಜ್ ಮಾಡಿಕೊಂಡೆ. ಇವಾಗ ಬ್ಯಾಕ್ ಟು ಬ್ಲಾಗಿಂಗ್. ಇನ್ನು 6 ಕಿಲೋಮೀಟರ್ಸ್ ಇದೆ ಘಾಟು. ಇನ್ನು ಹಚ್ತಾನೆ ಇದ್ದೀವಿ. ಮತ್ತೆ ಇನ್ನೊಂದು ಕಡೆ ಇಳಿಬೇಕು, ಎಲ್ಲೋ ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ರೋಡು. ಕೇರಳ ಬಾರ್ಡ್ರ್ ಏನೊಂದು 5 ಕಿಲೋಮೀಟರ್ಸ್ವರೆಗೂ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಬಿಟ್ಟಾಕಿದ್ದಾರೆ ರೋಡು. ಇಲ್ಲೊಂದು 5-6 ಕಿಲೋಮೀಟರ್ಸ್ ಆಚೆ ಈ ಥರ ರೋಡ್ಸ್ ಇದೆ. ಇಲ್ಲೆಲ್ಲ ಮಳೆ ಬಿದ್ದಿದೆ, ರೋಡೆಲ್ಲ ವೆಟ್ಟಿದೆ. ಜಾಸ್ತಿ ಕಾರ್ನರಿಂಗ್ ಮಾಡಿದ್ರೆ ಸ್ಕಿಡ್ ಆಗೋ ಚಾನ್ಸಸ್ ಇದೆ. ಹುಷಾರಾಗಿ ಹೋಗ್ಬೇಕು. ಕರ್ನಾಟಕ ಎಂಟ್ರಿ. ಇವಾಗ ನಾವು ಮಾಡಿಫಿಕೇಷನ್ ತೆಗೆದುಬಿಡ್ಬೋದು. ನೀವು ಕಾರ್ನರಿಂಗ್ ಮಾಡೋವಾಗ ನಿಮ್ಮ ಕಣ್ಣು ಯಾವ ಡೈರೆಕ್ಷನ್ ನೋಡ್ತಿದೆಯೋ ಆ ಕಡೆ ಹೋಗ್ತೀರಾ ಸ್ನೇಹಿತರೆ. ಕಾರ್ನರಿಂಗ್ ಮಾಡೋವಾಗಂತೂ ಸಿಕ್ಕಾಪಟ್ಟೆ ಹುಷಾರಾಗಿರಬೇಕು. ಎಲ್ಲ ಕಡೆ ಕಣ್ಣಿರಬೇಕು. ಕ್ಲಚ್ ಕಂಟ್ರೋಲ್ ಇರಬೇಕು, ಆಕ್ಸಿಲೇಟರ್ ಕಂಟ್ರೋಲ್ ಇರಬೇಕು, ಬ್ರೇಕ್ ಕಂಟ್ರೋಲ್ ಇರಬೇಕು, ಎಲ್ಲ ಕಂಟ್ರೋಲ್ ಇರಬೇಕು. ಎಲ್ಲ ಕೇರಳದಿಂದ ಹೋಗ್ತಾ ಇರೋದು ಬೆಂಗಳೂರಿಗೆ, ಮೈಸೂರಿಗೆ, ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಇಲ್ಲೆಲ್ಲ ಮಳೆ ಬಿದ್ದಿದೆ ಅವಾಗ ಹೇಳ್ದಂಗೆ. ನೀರೆಲ್ಲ ಹಂಗೆ ಇದೆ ರೋಡ್ ಮೇಲೆ. ಓ, ಅಲ್ಲೆಲ್ಲ ನೋಡಿ ಸ್ನೇಹಿತರೆ, ಫುಲ್ಲು ಮೋಡ. ಕೂರ್ಗ್ ಗೇಟ್. ಓ, ವಿರಾಜಪೇಟೆ ಬಂದ್ಬಿಟ್ವಿ ಇಷ್ಟು ಬೇಗ. ವಾ, ಇಲ್ಲಿ ಎಷ್ಟು ಕೂಲಾಗಿ ಬರ್ತಿದ್ಯೋ. ವಾ, ಹುಳಗಳು ಬಂತು ಗಾಳಿ ಜೊತೆಗೆ. ಕೂರ್ಗೂ ಬಂದ್ಬಿಟ್ವಿ ಸ್ನೇಹಿತರೆ. ಯಾವ ಊರು ಹೋಗಿಲ್ಲ ಹೇಳಿ, ಹುಳಗಳು ಬೀಳ್ತಾ ಇದೆ. ಓಹೋ, ವೈಸರೆಲ್ಲ ಆಯಿಲಿ ಆಗೋಗಿದೆ. 2 ಕಣ್ಣಲ್ಲೂ ಒಂದೊಂದು ಹುಳ ಇದೆ, ಆದರೂ ಓಡಿಸ್ತಾ ಇದ್ದೀನಿ. ಹಾಗೆ ಆಚೆ ಬರುತ್ತೇನೋ ಅಂತ ಟ್ರೈ ಮಾಡ್ತಾ ಇದ್ದೀನಿ, ಬ್ಲಿಂಕ್ ಮಾಡಿ. ನಾವೆಷ್ಟು ಸ್ಲೋ ಆಗಿ ಹೋಗ್ತೀವೋ ಅಷ್ಟು ಸಮಾಧಾನ ಆಗಿ ಮನೆ ಸೇರ್ತೀವಿ ಸ್ನೇಹಿತರೆ. ಟೈಮ್ ಆಗಿದೆ, ಲೇಟಾಗಿ ಹೋಗ್ತೀವಿ ಅಂತ ಫಾಸ್ಟಾಗಿ ಓಡಿದ್ರೆ ಅಂತೂ ಏನು ಹೇಳ್ತಾ ಇದ್ದೆ, ಟೈಮ್ ಆಗಿದೆ ಅಂತ ಏನಾದರೂ ಸ್ಪೀಡಾಗಿ ಓಡಿದ್ರೆ ಅದು ಅಷ್ಟೇ ಟಯರ್ಡ್ ಆಗ್ತೀವಿ. ಒಂಥರ ಫುಲ್ಲು ಓಡ್ಸೋಕ್ಕೆ ಆಗಲ್ಲ. ಎಣ್ಣೆ ಹಾಕ್ತಾಯಿದ್ದಾರೆ ಬಾಯ್ಸು. ಹಾಯ್ ಮಕ್ಕಳಿಗೇನೋ ಖುಷಿ, ಎಲ್ಲ ಹಾಯ್ ಬಾಯ್ ಮಾಡ್ತಾರೆ. ತರೋಣ ಓಟ ವೆದರ್ ಮ್ಯಾನ್. ಇಲ್ಲೇ ಇರಬೇಕಾದ್ರೆ ನನಗೆ ಇವಾಗ ಏನು ಮಾಡೋದು. ಸಕ್ಕತ್ತಾಗಿದೆ ವೆದರು. ಮತ್ತೆ ಬಿಸಿಗೆ ಹೋಗ್ಬೇಕಾ, ಯಾವ ರೂಟ್ ತೊಗೋಬೇಕು ಅಂತ ಡಿಸ್ಕಷನ್ ನಡೀತದೆ ಸ್ನೇಹಿತರೆ. ಸ್ವಲ್ಪ ಜನ ಬೆಂಗಳೂರಿಗೆ ಹೋಗ್ಬೇಕು, ಸ್ವಲ್ಪ ಜನ ಮಾಲೂರಿಗೆ ಹೋಗ್ಬೇಕು. ಯಾಕಂದರೆ ನಾಳೆ ಮಂಡೇ, ಅದಕ್ಕೆ ಕೆಲಸಗಳಿರುತ್ತೆ. ಸೊ ಅದೇ ಡೀಪ್ ಡಿಸ್ಕಷನ್ ನಡೀತಾ ಇರೋದು. ನಮ್ಮದು ಡಿಸೈಡ್ ಆಗಿದೆ ಕುಣಿಗಲ್ಗೆ ಹೋಗ್ಬಿಟ್ಟು ದಾಬಾಸ್ಪೇಟ್ಗೆ ಹೋಗಿ ಹಂಗೆ ಹೋಗ್ಬಿಡೋಣ ಅಂತ. ನೋಡೋಣ. 50 ಕಿಲೋಮೀಟ್ರ್ ಅಷ್ಟೇ ಬಂದಿರೋದು. ನಡ್ರಿ ಈ ವೆದರ್ ನೋಡಿ, ಇಲ್ಲ ಯಾರು ಸ್ಟೇ ಆಗ್ಬೇಕು ಅನಿಸ್ತೈತೆ. ಕುಳ ಇಲ್ಲ ಇದ್ದೋಗೋಣ.
ವೆದರ್ ನೋಡೋ ಹೆಂಗಿದೆ. ಇಲ್ಲೇ ಸ್ಟೇ ಇರ್ತಾ ಇದೀವ, ಯಾರು ಇರ್ತೀರಾ ಸ್ಟೇ ಇಲ್ಲೇ ಕೂರ್ಗಲ್ಲೇ? ಕಾರಲ್ಲಿ ಬಂದಿದ್ರೆ ನಾನು ಎದ್ದೋಗ್ಬಿಡ್ತಾ ಇದ್ದೆ, ಇಲ್ಲ ಎಲ್ಲಾದ್ರೂ ಸ್ಟೇ ಮಾಡ್ಕೊಂಡು ಆರಾಮಾಗಿ ನಾಳೆ ಬರ್ತಿದ್ದೆ. ನೋಡಿ ಸ್ನೇಹಿತರೆ, ಕೂರ್ಗಿನ ವೆದರ್ ಈ ಥರ ಇದೆ, ಸಕ್ಕತ್ತಾಗಿದೆ. ಕೂರ್ಗಿಗೆ ಬರಬೇಕು ಸ್ಟೇ ಆಗೋಕ್ಕೆ ಮಾನ್ಸೂನಲ್ಲಿ ಒಂದ್ಸಲ. ವಾವ್, ಗೋಣಿಗಪ್ಪ 5 ಕಿಲೋಮೀಟರ್ಸ್. ಓ ಲೇಡಿ ರೈಡರ್ಸ್, ದಿಸ್ ಇಸ್ ನಾಟ್ ಆ ಬೈಕ್ಸ್. ಏನು ಮಾಡ್ತಾ ಇದ್ದೆ ನಾನು? ಪಿರಿಯಾಪಟ್ಟಣ ರೋಡ್ಗೆ ಇವಾಗ ಕನೆಕ್ಟ್ ಆಗ್ತಾ ಇದೀವಿ ಸ್ನೇಹಿತರೆ. ಹುಳಗಳು ಚಿಕ್ಕ ಚಿಕ್ಕದು ಕಿವಿ ಒಳಗಡೆ ಹೋಗ್ತಾ ಇತ್ತು. ನಡಿ ಹೋಗೋಣ. ಹಾಂ ಏನೋ ಮಡಿಕೇರಿ 50 ಪಿರಿಯಾಪಟ್ಟಣ ಸುಸ್ವಾಗತ. ಪಿರಿಯಾಪಟ್ಟಣ ಫಸ್ಟ್ ಟೈಮ್ ನಾನು ಬಂದಿರೋದು. ಟೌನ್ ಅನ್ಕೊತೀನಿ, ಇದು ಚಿಕ್ಕದು ಅಂದ್ಕೊಂಡಿದ್ದೆ ನಾನು. ಊರು ಇದು ಪಿರಿಯಾಪಟ್ಟಣ, ನೋಡಿದ್ರೆ ದೊಡ್ಡ ಟೌನೇ. ಸ್ನೇಹಿತರೆ, ನಾವು ಇವಾಗ ಹೋಗ್ಬೇಕಾಗಿರೋದು ಕುಣಿಗಲ್ ಹೈವೇಗೆ. ಪಿರಿಯಾಪಟ್ಟಣ ಇಂದ ಒಂದು 5 ಕಿಲೋಮೀಟರ್ಸ್ ಆಚೆ ಬಂದು ಇದು ಯಾವುದೋ ಕಂಟ್ರಿ ರೋಡ್ ಸೈಡ್ ತೋರಿಸ್ತಾರೆ ಮ್ಯಾಪಲ್ಲಿ. ಸೊ ಈ ಕಡೆ ಹೋಗ್ತಾ ಇದ್ದೀವಿ. 25 ಕಿಲೋಮೀಟರ್ಸ್ ಆದಮೇಲೆ ಹೈವೇ ಸಿಗುತ್ತಂತೆ. ಹೆಂಗಿರುತ್ತೆ ನೋಡೋಣ ಬನ್ನಿ. ಅಷ್ಟುವರೆಗೂ ಹಳ್ಳಿಗಳ ಮೇಲೇ ಹೋಗ್ಬೇಕು. ಲಿಟ್ರಲಿ ಫುಲ್ಲು ಕಂಟ್ರಿ ರೋಡ್ ಸ್ನೇಹಿತರೆ. ಇದು ಮೇಲೆ ಸ್ಟಾರ್ಸ್ ಎಲ್ಲ ಕಾಣಿಸ್ತಾ ಇದೆ. ರೋಡ್ ಎಲ್ಲರಿಗೂ ಚೆನ್ನಾಗಿದೆ. ಮುಂದೆ ನೋಡಬೇಕು. ನಮಗೆ ಟ್ರಾಫಿಕ್ ತಪ್ಪಿಸೋದೇ ಬೇಕಿರೋದು. ಅದಕ್ಕೆ ನಾವು ಏನಾದರೂ ಮಾಡ್ತೀವಿ ನೋಡಿ, ಸುತ್ತ ಹಾಕೊಂಡು ಹೋಗ್ತಾ ಇದ್ದೀವಿ ಟ್ರಾಫಿಕ್ ತಪ್ಸೋಕ್ಕೆ. ಇಷ್ಟೊತ್ತಲ್ಲಿ ಹೋದ್ರೆ ಮೈಸೂರಿಂದ ಬೆಂಗಳೂರಿಗೆ ಗೋವಿಂದನೇ. ಅದು ಸರ್ವಿಸ್ ರೋಡಲ್ಲೇ ಹೋಗಬೇಕು. ಬೇರೆ ಅಂದರೆ ಬೆಂಗಳೂರಿಂದ ಮೈಸೂರಿಗೆ ಬರೋಕ್ಕೆ ಅಷ್ಟೊಂದು ಹಂಪ್ಸ್ ಇಲ್ಲ. ಆದರೆ ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ 100 ಹಂಪ್ಸ್ ಇದೆ ಸ್ನೇಹಿತರೆ. 140 ಕಿಲೋಮೀಟ್ರಿಗೆ 100 ಹಂಪ್ಸ್ ಇದ್ರೆ ಹೆಂಗಿರುತ್ತೆ ಹೇಳಿ? ಹೆಂಗಿದೆ ನೋಡಿ ರೂಟ್ ಇದು. ತಗೋ ಅಡ್ವೆಂಚರು, ತಗೋ ಚಾಲೆಂಜಸ್ಸು. ಎವ್ರಿ ರೈಡಲ್ಲೂ ಚಾಲೆಂಜಸ್ಸು. ಯಾರೂ ಇಲ್ಲ, ಯಾವುದೋ ಕಾಡಲ್ಲಿ ಹೋಗ್ತಾ ಇದ್ದೀವಿ ನಾವು. ಜೊತೆಗೆ ಹೋದ್ರೇ ಒಬ್ಬರೊಬ್ಬರೇ ಹೋದರೆ ಬೈಕ್ ಬರುತ್ತೆ ಹಾಲ್ಟ್. ಯಾವುದೋ ಇನ್ನೊಂದು ರೋಡ್ ಕನೆಕ್ಟ್ ಆಯ್ತಿದ್ದು. ಪರವಾಗಿಲ್ಲ, ಯಾವ ರೋಡ್ ಆದರೆ ಏನು, ಹೋಗ್ತಾ ಇರಬೇಕಷ್ಟೆ. ಆದಷ್ಟು ಬ್ರೇಕ್ಸ್ ತಗೊಳ್ಳಿ. ಅಂದರೆ 10 ಕಿಲೋಮೀಟ್ರಿಗಲ್ಲ, ಎವ್ರಿ 70 to 100 ಕಿಲೋಮೀಟರ್ಸಲ್ಲಿ ತೊಗೊತಾ ಇದ್ರೆ ನಮ್ಮ ಬಾಡಿಗೂ ಒಳ್ಳೆಯದು, ನಮ್ಮ ಮೈಂಡ್ಗೂ ಒಳ್ಳೆಯದು. ಬ್ರೇಕ್ಸ್ ತೊಗೊಂಡಾಗ ಬಾಡಿ ಹೈಡ್ರೇಷನ್ ಮಾಡ್ಕೊತೀವಿ, ನೀರು ಕುಡಿತೀವಿ, ಕಾಫಿ ಕುಡಿತೀವಿ, ಏನಾದರೂ ತಿಂತೀವಿ. ಆವಾಗ ಬಾಡಿಗೆ ಸ್ವಲ್ಪ ಎನರ್ಜಿ ಬರುತ್ತೆ. 50% ಆಫ್ ಜರ್ನಿ ಬಂದುಬಿಟ್ಟಿದ್ದೀವಿ. ಇನ್ನು 50% ಇದೆ ಅಷ್ಟೇ. 8:30 ಗೈಸ್, 8:30 ರಿಟರ್ನ್ ಆಗ್ತಿರೋವಾಗ ಎಷ್ಟು ಜೋಶಲ್ಲಿರೋದು ಇವತ್ತೇ ಸ್ನೇಹಿತರೆ. ಯಾವಾಗ ಫುಲ್ ಟಯರ್ಡ್ ಆಗೋಗಿದ್ದ. ರಿಟರ್ನ್ ಟು ಹೋಮ್ ರೆಕಾರ್ಡ್ ಮಾಡಬೇಕಾ ಅಂತ ಅನಿಸ್ತಾ ಇತ್ತು. ಬ್ರೇಕ್ಸ್ದೆ ಪರಿಣಾಮ ಇದು. ಈ ಥರ ಚಿಕ್ಕ ಚಿಕ್ಕ ಊರುಗಳು ಸಿಗುತ್ತೆ, ರೋಡ್ಸು ಪರವಾಗಿಲ್ಲ. ಈಗ ಯಾವುದೋ ದೊಡ್ಡ ಟಿಪ್ಪರ್ ಬೇರೆ ಹೋಗ್ತಾ ಇದೆ. ಇನ್ನೊಂದು ಯಾವುದೋ ದೊಡ್ಡ ಊರು ಬಂತು. ಈ ರೂಟು ನೀವು ಗ್ರೂಪಲ್ಲಿದ್ದರೆ ಮಾತ್ರ ಬನ್ನಿ ಸ್ನೇಹಿತರೆ, ಸೋಲೋ ಎಲ್ಲ ಬರಬೇಡಿ. ತುಂಬ ಕತ್ಲೆ ಇದೆ, ನೈಟ್ ಹೊತ್ತಂತೂ ಗ್ರೂಪಲ್ಲಿದ್ದರೆ ಬನ್ನಿ, ಧೈರ್ಯ ಇರುತ್ತೆ. ಆದರೆ ಸೋಲೋ ಆಗೆಲ್ಲ ಬರಬೇಡಿ. ಐ ವಾಂಟ್ ಸಜೆಸ್ಟ್ ಇಟ್ ಸೋಲೋ. ರೋಡ್ ಏನೋ ಚೆನ್ನಾಗಿದೆ. ಏನಿದೆ ನದಿನಾ? ಹ್ಞೂ ಸ್ನೇಹಿತರೆ, ನದಿ ಇದು ಕಾವೇರಿ ನದಿ. ಮ್ಯಾಪಲ್ಲಿ ನೋಡ್ದಂಗೆ ನೆನ್ಪು ಇದೆ, ಕಾವೇರಿ ನದಿನೇ ಇದು. ಎಲ್ಲ ಹೋಗ್ತಾವ್ರು ಸಾಲಿಗ್ರಾಮ. ಫುಲ್ಲು ಕಂಟ್ರಿ ರೋಡ್ಸ್ ಇವತ್ತು. ಇವನೊಬ್ಬ ಒಂದು ಮುಂದೆ ಇರ್ತಾನೆ, ಇಲ್ಲ ಹಿಂದೆ ಇರ್ತಾನಲ್ಲ ಲೇ. ಅಲ್ಲಿ ಸರ್ಕಲ್ ಇದೆ ನೋಡು. ಹಾಂ, ನಿಂತ್ಕೊಂಡ್ಬಿಟ್ಟ ಗೊತ್ತಾಗಿಲ್ಲ, ನಾವು ಕಾಣಿಸಿಲ್ಲ ಅಂತ. ಹೌದಾ? ಲೊಕೇಶನ್ ಕಳಿಸ್ದಾ? ಯಾವುದೋ ಮಧ್ಯ ಕಾಡಲ್ಲಿ ಇದ್ದಂಗೆ ಇದೀರಲ್ಲೋ. ಇದು ಪರವಾಗಿಲ್ಲ, ಅಲ್ಲಿ ಬಿಟ್ವಲ್ಲ, ಅದು ಪೂರ್ತಿ ಸಿಂಗಲ್ ಫುಲ್ ಕತ್ಲು, ಏನೂ ಇದ್ದಿಲ್ಲ. ಇನ್ನೊಂದು 13 ಕಿಲೋಮೀಟರ್ಸಲ್ಲಿ ನಾವು ನ್ಯಾಷನಲ್ ಹೈವೇಗೆ ಕನೆಕ್ಟ್ ಆಗ್ತೀವಿ. ಈಗ ತಾನೇ ಮೈಸೂರು ರೋಡ್ದು ವಿಡಿಯೋ ನೋಡಿದೆ, ಟ್ರಾಫಿಕ್ದು ಫುಲ್ ಟ್ರಾಫಿಕ್. ಬಿಡದಿ ಫ್ಲೈಓವರ್ ಮೇಲೆ ಎಲ್ಲ ಫುಲ್ ಟ್ರಾಫಿಕ್. ಊಟಿ, ಕೇರಳ, ಕೂರ್ಗು, ಮಡಿಕೇರಿ ಎಲ್ಲ ಕಡೆಯಿಂದನೂ ಜನ ಹೋಗ್ತಾ ಇರ್ತಾರೆ ಇವಾಗ ಬೆಂಗಳೂರಿಗೆ. ಇದೇನಾ ನ್ಯಾಷನಲ್ ಹೈವೇ ಹೇಳ್ತಾ ಇದ್ದಿದ್ದೀವನು? ಯಾವ ನ್ಯಾಷನಲ್ ಹೈವೇಗ್ರು ಇದು? KR ಪೇಟೆ. ನಾಗಮಂಗಲ 59, ಬೆಂಗಳೂರು 171. ನೈಸ್ ಒನ್.
ಈ ಥರ ರೋಡ್ ಸಿಕ್ಬಿಟ್ರೆ ಅಂತೂ ಹೋಗ್ಬಿಡ್ಬೋದು ಆರಾಮಾಗಿ. KR ಪೇಟೆ, ನಾಗಮಂಗಲ, ಯಡಿಯೂರು, ಕುಣಿಗಲ್ಲು ಹಿಂಗೆ ಅಲ್ವಾ ಹೋಗೋದು. 221 ಕಿಲೋಮೀಟರ್ಸ್ ಇದೆ. ಊಟಕ್ಕೆ ಹಾಕ್ತೀವಿ 1 hour 1.5 hour ಹಾಕೋ. ಹೈವೇಲಿ ಸಿಗುತ್ತೆ. ಇವಾಗ ನಾವು ಸದ್ಯಕ್ಕೆ ಸ್ಟೇಟ್ ಹೈವೇ 85 ಅಲ್ಲಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ. KR ಪೇಟೆ ರೋಡು ಸಾಕಾಗಿದೆ, ಎಲ್ಲರೂ ಸರಿಯಾಗಿ ಹೊಡಿತಾ ಇದ್ದಾರೆ. ಓಹೋ ಸ್ನೇಹಿತರೆ, ಈ ಡಾಬಾಲಿ ಚೆನ್ನಾಗಿ ಊಟ ಮಾಡಿದ್ವಿ. ಟೈಮ್ ಬಂದು 11:30. ಲಾಸ್ಟ್ ಕಸ್ಟಮರ್ ನಾವೇ ಅನ್ಕೊತೀನಿ. ನಾವು ಆಚೆ ಬಂದ್ವಿ, ಲೈಟ್ ಎಲ್ಲ ಆಫ್ ಮಾಡಾಕಿದ್ರು. 4 hour ಇದೆ ಇವಾಗ ಮನೆಗೆ. 3 ಗಂಟೆ 3:30ಗೆ ಸೇರ್ತೀವಿ ಸ್ನೇಹಿತರೆ. ಇದು ಹಾಸನ್ ಹೈವೇ ಸ್ನೇಹಿತರೆ. ಹಾಸನ್ ರೋಡ್ಗೆ ಜಾಯಿನ್ ಆದ್ವಿ ಈಗ ತಾನೇ. ಯಡಿಯೂರು 10 ಕಿಲೋಮೀಟರ್ ಇದೆ. ನಾವು ಚೆಕ್ ಮಾಡಿದಾಗ ಈ ಸೆಗ್ಮೆಂಟಲ್ಲಿ ಟ್ರಾಫಿಕ್ ಜಾಸ್ತಿ ಇತ್ತು ಸ್ನೇಹಿತರೆ. ಯಾಕಂದರೆ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರಲ್ವಾ, ಅದಕ್ಕೆ ಹೋಗೋಷ್ಟರಲ್ಲಿ ಕಮ್ಮಿ ಆಗಿರುತ್ತೆ ಅಂದ್ಕೊಂಡು ಬಂದಿದ್ದು. ನೋಡಿದ್ರೆ ಟ್ರಾಫಿಕ್ಕೇ ಇಲ್ಲ, ಆರಾಮಾಗಿದೆ ಇವಾಗ ಹಾಸನ್ ಹೈವೇ. ಇನ್ನು 1 hour 2 hours ಮುಂಚೆ ಬಂದಿದ್ರೆ ಸಿಕ್ಕಾಪಟ್ಟೆ ಕಾರ್ಗಳಿರ್ತಾಯಿತ್ತು. ಮುಂದೆ ನೋಡ್ತಿರ್ಬೋದು ನೆಲಮಂಗಲ 1 ಕಿಲೋಮೀಟರ್. ಇಲ್ಲಿಂದ ನಮ್ಮ ಮನೆಗೆ ಅಂದರೆ ನಮ್ಮ ಊರಿಗೆ 70 ಕಿಲೋಮೀಟರ್ ಇದೆ. 1.5 hour ಹೋಗ್ಬೋದು ಅಂತ ಗೂಗಲ್ ಮ್ಯಾಪ್ಸ್ ತೋರಿಸ್ತಾ ಇದೆ. ಆದಷ್ಟು ಬೇಗ ಹೋದರೆ ಸಾಕು ಅನಿಸ್ಬಿಟ್ಟಿದೆ. 1:52 ಸ್ನೇಹಿತರೆ ಟೈಮ್ ಇವಾಗ. ಮಾನ್ಸೂನ್ ರೈಡ್ ಅಂತ ಹೋಗಿದ್ದು. ನಾವು ಹೋಗಿದ್ದ ಕಡೆ ಎಲ್ಲ ಮುಂಚೆನೇ ಮಳೆ ಬಿದ್ದು ನಿಂತೋಗಿರುತ್ತೆ. ಓಕೆ ಸ್ನೇಹಿತರೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೆಂಗಿತ್ತು ಅಂತ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮನೆಗೆ ಹೋಗೋಷ್ಟರಲ್ಲಿ 4 ಗಂಟೆ ಆಗುತ್ತೆ. ಟೈಮ್ ಬಂದು 3:48 ಸ್ನೇಹಿತರೆ. ಇಷ್ಟೊತ್ತಿಗೆ ಬಂದಿದ್ದೀವಿ ಮಾಲೂರಿಗೆ. ಫೈನಲಿ ರೀಚ್ಡ್ ಮೈ ಹೋಮ್.